ಲೈ ಆ ಅಜ್ಜೆ ಅಜ್ಜಿ ಹೇಳ್ದಂಗೆ ನಮ್ಮ ಹೃದಯ ನಂಗೆ ಸಿಕ್ಕಿರ್ತೈತಲ್ಲ, ನಾನು ಆ ಹುಡುಗಿನ ಹುಡ್ತೀನಿ. ಅದಕ್ಕೆ ಅಲ್ವಣ ಮತ್ತೆ ಆಕಾಶನ ನೋಡಕ್ ಹೋಯ್ತಿರೋದು. ಲೈ ಆ ಆಕಾಶಂಗೆ ಇನ್ನೂ ವರ್ಷ ದುಡ್ಡು ಕೊಟ್ಬಿಟ್ಟು ಹೆಂಗನ ಮಾಡ ಆ ಹುಡುಗಿನ ಹುಡ್ಕೋ ಅಂತ ಹೇಳ್ಬೇಕಲ್ಲ. ಅಣ್ಣ ನಂಗೊಂದು ಡೌಟು, ಅತ್ತಿಗೆ ಹೃದಯ ಯಾಕೆ ಇರೋರು ಸಿಕ್ಕಿದ್ರು ಅನ್ಕೋ, ಆಗ ದಿಟ್ಟವಾಗ್ಲೂ ಮದುವೆ ಆಯ್ತೀಯಾ? ಮುಲ್ಲಾಜೆ ಇಲ್ಲ. ಅಣ್ಣ ಒಂದ್ ವೇಳೆ ಆ ಹುಡುಗಿಗೆ ಮದುವೆ ಆಗಿದ್ರೆ? ಏಯ್ ಅಲ್ಲಕ್ಕಲ್ಲ, ಮದುವೆ ಆಗಿರೋರು ಆಂಟಿ ಆಗಿದ್ರು ಪರವಾಗಿಲ್ಲ, ಅಂಕಲ್ಗೆ ಟಿಕೆಟ್ ಕೊಟ್ಟು ಅಣ್ಣ ಆಂಟಿನ ಕೇರ್ ಮಾಡ್ಬೋದು. ಅದೇ ಆ ಹೆಂಗ್ಸು ಹಣ್ಣು ಮುದುಕಿ ಆಗಿದ್ರೆ ಏನಣ್ಣ ಮಾಡ್ತೀಯಾ? ನನ್ ಮಕ್ಳ ಲೈ ಯಾವಾಗ ನೋಡಿದ್ರೆ ಅಪ್ಸಕ್ನ ಆಗ್ತೀರಾ. ಲೈ ಆ ಆಕಾಶ ಹೇಳಿಲ್ವೇ ನಮ್ಮ ಹೃದಯ ಹಾಕಿರೋದು ಆ ದೇವಿಪುರದಾಗಿರೋ ಹುಡುಗಿಗೆ ಅಂತ? ಅಲ್ಲ, ಹುಡುಗಿ ಅನ್ಮೇಕೆ ಆಂಟಿ ಅಜ್ಜಿ ಹೆಂಗ್ಲ ಆಯ್ತಾರೆ? ಹೌದಲ್ವಾ, ಇದ್ ನನ್ಗೆ ಹೊಳಿಲೇ ಇಲ್ಲ. ನಿಮ್ಗೇನ್ ಹೊಳಿತದೆ? ಯಾವಾಗ ನೋಡ್ರು ಮುದ್ದೆ ನಿದ್ದೆ ಆಟಿದ್ರೆ ಸಾಕಲ್ವೇ? ಅಣ್ಣ ಇನ್ನೊಂದು ಡೌಟು. ಲೈ ನನ್ನ ಮಕ್ಳ ಹುಡುಗಿ ಸಿಗಾಗಂಟೆ ಏನಾದ್ರು ಡೌಟು ಪೋಟು ಅಂದ್ರೆ ಇಲ್ಲೇ ಊತ ಹಾಕ್ಬಿಡ್ತೀನಿ. ಸರಿ ಕಣ. ಅಣ್ಣ ಆಕಾಶ್ ಫೋನ್ ಮಾಡ್ತಾವನೆ. ಲೈ ತೆಗ್ದು ಸ್ಪೀಕರ್ ಹಾಕ್ಲಾ. ಲೈ ಆಕಾಶ, ನಿನ್ನ ನೋಡಕ್ಕೆ ಆಸ್ಪತ್ರೆ ಹತ್ರ ಬರ್ತಾ ಇದೀವಿ, ಓಸಿ ಆಚೆ ಬಾ. ಆಮ್ಯಾಕ ಡಾಕ್ಟರ್ ನೋಡಿದ್ರೆ ಸುಮ್ಕೆ ಕಿರಿಕು. ಅಣ್ಣ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋಗ್ತಾ ಇದ್ದೀರಾ? ನಾನೇ ನಿಮ್ಗೆ ಆ ಹುಡುಗಿ ಯಾರು ಅನ್ನೋದನ್ನ ಫೋಟೋ ಕಳಿಸಿದ್ದೀನಿ ನೋಡಿ. ಲೈ ಏನು ಹೇಳ್ತಿದ್ಯಾ? ಆ ಹುಡುಗಿ ಇವತ್ತು ಅವರಪ್ಪನ ಜೊತೆ ಚೆಕಪ್ ಬಂದಿದ್ಲು, ಅವಳು ಫೋಟೋ ಕಳಿಸಿದ್ದೀನಿ ನೋಡೋಣ. ಹೌದಾ? ಸರಿ ಸರಿ ಇರು. ಏನಣ್ಣ ಇದು, ಅಜ್ಜಿ ಹೇಳ್ದಂಗೆ ಆಯ್ತು. ಲೈ ಅದಕ್ಕೆ ಕಲ ನನ್ನ ಅಜ್ಜಿ ನಂಬೋದು. ಹೇಳಿ ಮೇಡಮ್. ನಾನು ಹೇಳಿದ ಕೆಲಸ ಏನಾಯ್ತು? ಆ ಹುಡುಗಿ ಸಿಕ್ಕದ್ಲಾ? ಸಿಕ್ಕಿದ್ದು ಆಯ್ತು, ಇನ್ನೇನು ಮೇಲ್ ಕಳಿಸೋ ಪ್ಲಾನ್ ನಡೀತಿದೆ ಮೇಡಮ್. ನಿಜಾನ? ಸುಳ್ಳು ಹೇಳ್ತಿಲ್ಲ ತಾನೆ? ಯಾಕೆ ಮೇಡಮ್, ನಮ್ಮ ನಂಬಿಕೆ ಇಲ್ವಾ? ಒಂದು ನಿಮಿಷ. ಸೂಪರ್ ಸೂಪರ್. ನೋಡಿ, ಈ ಕೆಲಸ ನಾನೇ ಮಾಡಿಸಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಯಾರೇ ಅಡ್ಡ ಬಂದ್ರು ಈ ಕೆಲಸ ಮಾತ್ರ ಬಿಡಬಾರ್ದು. ಅವರಪ್ಪ ಅಡ್ಡ ಬಂದ್ರು ಅವ್ರನ್ನೂ ಬಿಡಬೇಡಿ. ಇವರಪ್ಪನ ಆಲ್ರೆಡಿ ಜಡ್ಜಿ ಸೈಡಲ್ಲಿ ಬಿಸಾಕಿದೆ ಮೇಡಮ್. ಸರಿ ಆಯ್ತು, ಯಾವುದೇ ಕಾರಣಕ್ಕೂ ಅವಳು ಬದುಕಬಾರ್ದು. ಓಕೆ ಮೇಡಮ್. ಏ ರಾಧಾ, 3 ಅಡಿ ಇದ್ಕೊಂಡು 6 ಅಡಿ ಕೆಲಸ ಕೈ ಹಾಕಿದ್ಯಲೇ, ಉಲ್ಟಾ ಹೊಡಿಯಕ್ಕಿಲ್ವೇ? ಏನ್ ಅಜ್ಜಮ್ಮ, ಯಾವಾಗ್ಲೂ ಹಿಂಗೆ ಅಪ್ಸಕ್ನ ನುಡಿಬೇಡ. ರಾಧಾ ಮಾಡ್ತಿರೋದು ಸರಿಯಾಗಿ ಐತೆ, ಸುಮ್ಕಿರೋ ನೀನು. ಥೂ, ನೀವಿಬ್ರು ಸಗಣಿ ತಿನ್ನೋರು, ನಾನು ಹಾಲು ಕುಡಿಯೋಳು. ನಿಮ್ಮಿಬ್ರ ಜೊತೆ ಸೇರ್ಕೊಂಡು ಜೈಲ್ನಾಗೆ ಗಜ್ಜಿ ಕುಡಿಲೇ, ಅದಕ್ಕೆ ಹಿಂಗೆ ಹೇಳ್ತೀವ್ನಿ. ಈ ಸಲ ಪ್ಲಾನ್ ಮಿಸ್ ಆಗಲ್ಲ ನಂಜಮ್ಮ ಅವರೇ. ವಾ, ಅವ್ವ, ಗಂಗಣ್ಣ ಮತ್ತೆ ಸ್ನೇಹ ಮನೆಯಾಗಿಲ್ದಿರೋದನ್ನ ಈ ರಾಜಿಗೆ ಹೇಳ್ಬಿಡ. ಹೌದವ, ಒಂದಕ್ಕೆ ಇನ್ನೊಂದು ಸೇರಿಸಿ ಊರೆಲ್ಲ ಡಂಗುರ ಸಾರ್ತಾಳೆ. ಪುರ್ಸ್ ಅಕ್ಕ, ಪುರ್ಸಿ ಪುರ್ಸಿ, ಎಷ್ಟ್ಕಿತಾನ ಫೋನ್ ಮಾಡೋದು ನಿನಗೆ? ಫೋನ್ ಎತ್ತಕ್ಕಾಗಕ್ಕಿಲ್ವಾ? ಮಾವ ಕೆಲ್ಸವನ ಅಂತ ಇಲ್ಲಿ ಕರ್ಕ ಬಂದ, ನೀನ್ಯಾಕೆ ಇಲ್ಲಿಗೆ ಬರಕೋದ? ಏನ್ಲ ಹಿಂಗೆ ಹೇಳ್ತಿದ್ಯಾ? ನಮ್ಮಕ್ಕನ ಮನೆಗೆ ನಾನು ಬರಬಾರ್ದೆ? ಹಾ, ನೀನು ಬಂದರೆ ಚಂದಾಗಿರೋ ವಾತಾವರಣನೂ ಹಾಳಾಯ್ತದೆ. ಸಾಕು, ಸುಮ್ಕಿಲ್ಲ. ತಮ್ಮ ಮಗ ಇಬ್ರು ಕೈ ಸಿಗದೆ ಓಡಾಡ್ತಿದ್ರೆ ನಾನು ಏನ್ ಮಾಡ್ಲಿ ಹೇಳು? ಅದೇನೋ ಈ ಪಾಸ್ಬುಕ್ಕಾಗೆ ಎಂಥದೋ ದುಡ್ಡಾಗೈತೆ ಅಂತ ಬರ್ದವ್ರೆ, ನನ್ಗೆ ಹೆಂಗ್ ತಿಳಿತದೆ ಹೇಳು?
ಸರಿ ನೀನು ಇವಾಗ ಹೋಗಿರು, ನಾನು ಆಮೇಲೆ ಮನೆ ತಕ್ಕ ಬಂದು ಅದೇನು ನೋಡ್ತೀನಿ. ಪುರ್ಸಿ ಯಾಕ್ಲ ಹಿಂಗೆಲ್ಲ ಅಂತೀಯ? ರಾಜವನ್ಗೆ ಈ ಇಸಿ ಎಲ್ಲ ಗೊತ್ತಾಗದೆ ಇರೋದು ಕಲ್ವಿ ನೀವು ನುಡ್ಕ ಬಂದಿರೋದು. ನೋಡಕ್ಕ, ಮುಂಚೆ ಆಗಿದ್ರೆ ಆ ವಯ್ಯ ಇದ್ದ, ಅವನೇ ಎಲ್ಲ ನೋಡ್ಕತಿದ್ದ. ಆದ್ರೆ ಈಗ ಎಲ್ರೂ ಇದ್ರು, ಯಾರು ಇಲ್ದೇ ಇರಂಗ್ ಬದುಕ್ತಿದ್ದೀನಿ. ನಂಗೆ ಏನಾದ್ರೂ ತಿಳಿಲಿಲ್ಲ ಅಂತಂದ್ರೆ ಇವ್ರು ತಾನೇ ತಿಳಿಸ್ಬೇಕು. ಸರಿ ಕೊಡಿಲಿ. ತಕ್ಕ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಇರೋ ಕಾಸಲ್ಲಿ ಕಟ್ ಮಾಡ್ಕೊಂಡವ್ರೆ. ನೋಡ್ದ, ಇದೆಲ್ಲ ನಂಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು? ಮುಂಚೆ ಆಗಿದ್ರೆ ಅಷ್ಟೋ ಇಷ್ಟೋ ದುಡ್ಡು ಓಡಾಡ್ತಿತ್ತು, ಈಗ ಏನೂ ಇಲ್ದೇ ಇರಂಗಾಗಿದೆ. ಎಲ್ಲ ಕಳ್ಕೊಳಂಗೆ ಮಾಡ್ಕೊಂಡಿರೋದೆ ನೀನು. ನೀನು ನೆಟ್ಟಿಗಿದ್ರೆ ಹಿಂಗೆ ಯಾಕೆ ಆಯ್ತಿತ್ತು? ಗಾಳಿ ಯಾಕೆ ಹಿಂಗೆ ಮಾತಾಡ್ತೀಯ? ಅಕ್ಕ ಅಂದ್ರೆ ಇವನು ತಾಯಿ ಸಮಾನ ಅಲ್ವಿ, ಹಂಗೆಲ್ಲ ಮಾತಾಡ್ಬಾರ್ದು. ಹೋಗ್ಲಿ ಬಿಡಕ್ಕ. ಅದು ಗುಡಿಗೆ ಹೋಗಿದ್ದೆ, ಪ್ರಸಾದ ತಂದೀವ್ನಿ. ತಕ್ಕ ಸುಮಾ, ನೀನಾದ್ರೂ ತಕ್ಕ. ಯೋನ್ ರವಿ, ಯಾವ್ರ ಪ್ರಸಾದ ತಗೊಬಂದಿನಿ ಅಂತಂದ್ರೆ ತಗೊಳ್ಳಿ, ಸುಮ್ಮನೆ ನಿಂತಿದ್ರಲ್ಲ, ತಗೊಳ್ಳಿ.